189 ಅಲ್ಲ 87 ಕೋಟಿ ಹೌದು ಮಿಸ್ಅಪ್ರೋಪ್ರಿಯೇಟ್ ಆಗಿ ಫಂಡ್ಸು ಮ್ಯಾನೇಜ್ಮೆಂಟ್ ಆಗಿದೆ ಅಂತಕ್ಕಂಥದ್ದು ಅವರೇ ಒಪ್ಕೊಂಡಿದ್ದಾರೆ. ಬೇರೆ ಇನ್ಯಾರು ಆ ಸಾಮರ್ಥ್ಯ ಹೊಂದಿರತಕ್ಕಂಥ ಯಾರು ಮಂತ್ರಿಗಳಿಗೆ ಆಪ್ಷನ್ ಕೊಡ್ಬೋದಾಗಿತ್ತಲ್ಲ, ಯಾಕೆ ಇವ್ರನ್ನೇ ಯಾಕೆ ತೆಗೆದುಕೊಂಡ್ರಿ? ಈಗ ರಾಜೀನಾಮೆ ಕೊಡಿಸ್ತಕ್ಕಂಥದ್ದು ಆಗುತ್ತೆ ಅನ್ನುವಂಥದ್ದು ಬೆಳಗ್ಗೆಯಿಂದ ಕೂಡ ಚರ್ಚೆ ಆಗ್ತಾ ಇದೆ. ಬಹುಶಃ ರಾಜೀನಾಮೆ ಕೊಡ್ತಕ್ಕಂಥದ್ದು ಆಗಬೇಕು. ಈ ಪಾರ್ಕ್ಗಳನ್ನ ನೀವು ಈ ರೀತಿ 5% ಬಳಕೆ ಮಾಡ್ಕೊಂಡ್ಬಿಟ್ರೆ ಮತ್ತೆ ಬೆಂಗಳೂರು ನಗರದಲ್ಲಿ ಇನ್ನೇನು ನೋಡ್ಬೇಕು ನಾವು? ಸರ್, ಒಂದು ನಾಗೇಂದ್ರ ರಾಜೀನಾಮೆ ವಿಚಾರ ಸದನದಲ್ಲಿ ಚರ್ಚೆ ಮಾಡಿದ್ರಿ, ಹೋರಾಟ ಮಾಡಿದ್ರಿ. ಈಗ ಅವ್ರು ರಾಜೀನಾಮೆ ಕೊಡಲಿಕ್ಕೆ ಸಿಎಂ ಅವ್ರ ಹತ್ರ ಒಲವು ತೋರಿಸಿದ್ದಾರೆ ಅನ್ನುವಂಥ ಮಾತುಗಳು ಬರ್ತಿದ್ದಾವೆ. ಈಗ ಮೊದಲನೇ ಪಾಯಿಂಟ್ ಏನಪ್ಪ ರೇಸ್ ಆಗುತ್ತೆ ಅನ್ನೋದಾದರೆ, ಈಗ ಆಲ್ರೆಡಿ ಅವ್ರ ಮೇಲೆ ಒಂದು ಆರೋಪ ಇತ್ತು. ಇದು ಆರೋಪ ನಿನ್ನೆ ಮೊನ್ನೆಯದಲ್ಲ, ಕಳೆದ ವರ್ಷದ ಆರೋಪ. ನಾವು ಎಷ್ಟೋ ಸಲ ಹೇಳಿದ್ದೀವಿ, ನಾವಲ್ಲ ಹಿಂದಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳೇ ಸದನದ ಒಳಗಡೆ ಕಲಾಪದಲ್ಲಿ 189 ಅಲ್ಲ 87 ಕೋಟಿ ಹೌದು ಮಿಸ್ಅಪ್ರೋಪ್ರಿಯೇಟ್ ಆಗಿ ಫಂಡ್ಸು ಮ್ಯಾನೇಜ್ಮೆಂಟ್ ಆಗಿದೆ ಅಂತಕ್ಕಂಥದ್ದು ಅವರೇ ಒಪ್ಕೊಂಡಿದ್ದಾರೆ. ಹಾಗಿದ್ದಾಗ ಬೇರೆ ಇನ್ಯಾರು ಆ ಸಾಮರ್ಥ್ಯ ಹೊಂದಿರತಕ್ಕಂಥ ಯಾರು ಮಂತ್ರಿಗಳಿಗೆ ಆಪ್ಷನ್ ಕೊಡ್ಬೋದಾಗಿತ್ತಲ್ಲ, ಯಾಕೆ ಇವ್ರನ್ನೇ ಯಾಕೆ ತೆಗೆದುಕೊಂಡ್ರಿ? ಇದಕ್ಕೆ ಇವತ್ತು ಸರ್ಕಾರ ಉತ್ತರ ಕೊಡಬೇಕಾಗಿದೆ. ನೋಡಿ, ಇದು ಒಂದು ವಿಚಾರನ ಇಟ್ಕೊಂಡು ಇವತ್ತು ಬರಗಾಲ, ನಾವು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಎಲ್ಲ ಭಾಗಕ್ಕೂ ಕೂಡ ಪ್ರವಾಸ ಮಾಡ್ಕೊಂಡ್ಬಂದಿವಿ. ಒಂದು ತಂಡ ರಚನೆ ಮಾಡಿ ಅಲ್ಲಿ ರೈತರು ಬೀದಿಲಿದ್ದಾರೆ. 3000ಕ್ಕೂ ಹೆಚ್ಚು ಜನ ರೈತರು ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದರೆ ಕಳೆದ ವರ್ಷ ಅತಿವೃಷ್ಟಿ ಆಯಿತು, ಬೆಳೆ ಎಲ್ಲ ಹಾನಿಯಾಯಿತು. ಇಂಥ ಸೀರಿಯಸ್ ಟಾಪಿಕ್ಸ್ ಬಗ್ಗೆ ಡಿಬೇಟ್ ಆಗಬೇಕಾಗಿತ್ತು, ಬಿಡದಿ ವಿಚಾರ ಪ್ರಸ್ತಾಪ ಆಗಬೇಕಾಗಿತ್ತು, ನೈಸ್ ವಿಚಾರ ಪ್ರಸ್ತಾಪ ಆಗಬೇಕಾಗಿತ್ತು. ಆದರೆ ಇವತ್ತು ಸರ್ಕಾರ ಟೈಮ್ ಕಿಲ್ ಮಾಡಿಕೊಂಡು ಅವ್ರು ಉದ್ದಟತನದಿಂದ ಅಂತಿಮವಾಗಿ ಇವತ್ತು ಸಾಧಿಸಿದಾದರೂ ಏನು? ಕಲಾಪಕ್ಕೆ ಏನು ಬೆಲೆ ಸಿಕ್ತಂಗಾದರೆ? ಜನರ ವಿಚಾರ ಚರ್ಚೆ ಆಗಬೇಕಾಗಿತ್ತಲ್ಲ, ರೈತರ ವಿಚಾರ ಚರ್ಚೆ ಆಗಬೇಕಾಗಿತ್ತಲ್ಲ. ಈಗ ರಾಜೀನಾಮೆ ಕೊಡಿಸ್ತಕ್ಕಂಥದ್ದು ಆಗುತ್ತೆ ಅನ್ನುವಂಥದ್ದು ಬೆಳಗ್ಗೆಯಿಂದ ಕೂಡ ಚರ್ಚೆ ಆಗ್ತಾ ಇದೆ. ಬಹುಶಃ ರಾಜೀನಾಮೆ ಕೊಡ್ತಕ್ಕಂಥದ್ದು ಆಗಬೇಕು. ಯು ಶುಡ್ ಟೇಕ್ ಅಪ್ ದಟ್ ರೆಸ್ಪಾನ್ಸಿಬಿಲಿಟಿ. ರಾಜ್ಯದಲ್ಲಿ ಪಾರ್ಕ್ಗಳಲ್ಲಿ 5% ಜಾಗವನ್ನು ಬಳಸೋದಕ್ಕೆ ಈಗ ಸರ್ಕಾರ ಮುಂದಾಗಿ ನಿಂತಿದೆ. ದಿನೇ ದಿನೇ ದೊಡ್ಡ ಮಟ್ಟದಲ್ಲಿ ಆಕ್ರೋಶಗಳು ಶುರುವಾಗಿದೆ. ಮತ್ತೆ ಎಲ್ಲ ಅಸೋಸಿಯೇಷನ್ ಎಲ್ಲರೂ ಕೂಡ ಮನವಿಗಳು ಕೊಡ್ತಾ ಇದ್ದಾರೆ. ಈಗ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳು ಲೆಕ್ಕಾಚಾರ ಇದು ಪಾರ್ಕ್ಗಳು. ಈ ಪಾರ್ಕ್ಗಳನ್ನ ನೀವು ಈ ರೀತಿ 5% ಬಳಕೆ ಮಾಡ್ಕೊಂಡ್ಬಿಟ್ರೆ ಮತ್ತೆ ಬೆಂಗಳೂರು ನಗರದಲ್ಲಿ ಇನ್ನೇನು ನೋಡ್ಬೇಕು ನಾವು? ಬೆಂಗಳೂರು ನಗರ ಅಂದರೆ ನಾವು ಗ್ರೀನ್ ಸಿಟಿ, ಗಿಡ ಮರಗಳಿರ್ತಕ್ಕಂಥ ನಗರ. ಇವತ್ತು ಪಾರ್ಕ್ಗಳನ್ನೂ ಕೂಡ ನೀವು ಈ ಥರ ಆವರಿಸ್ಕೊಂಡ್ಬಿಟ್ರೆ ಮತ್ತೆ ಇನ್ಯಾವ ರೀತಿ ನೀವು ಆಡಳಿತದಲ್ಲಿ ನಿಮ್ಮ ಆಲೋಚನೆಗಳಿದೆ? ಬೇರೆ ಮಾಡುವಂಥ ಕೆಲಸ ಮಾಡ್ಬೇಕಣ್ಣ, ಇವೆಲ್ಲ ಬಿಟ್ಬಿಟ್ಟು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.